ಈ ದಿನದ ಶ್ರಾವಣ ಮಾಸದ ಅಂಗವಾಗಿ ಅತ್ಯಂತ ಸುಂದರವಾದ ಅತ್ಯಂತ ಮೌಲ್ಯಗಳು ಇರುವಂತ ಜ್ಯೋತಿ ಬೆಳಗುತ್ತದೆ ಎನ್ನುವ ಅರ್ಥಕ್ಕೆ ಪರಶಿವನ ಅವತಾರಿಗಳಾಗಿ ಅವರೋಗಿಗಳ ಸರ್ವ ದುಃಖವನ್ನ ನಾಶ ಮಾಡುವುದಕ್ಕೋಸ್ಕರವಾಗಿ ಈ ಜಗತ್ತಿನಲ್ಲಿ ಹುಟ್ಟಿ ಎಲ್ಲರನ್ನ ಉದ್ಧಾರ ಮಾಡಿದಂತ ಶ್ರೀ ಶರಣಕ್ಕೆ ಅನಂತ ಅನಂತ ಈಗ ಈ ಗ್ರಂಥದಲ್ಲಿ ನಾವು ನೀವೆಲ್ಲರೂ ಪ್ರವೇಶವಾಗೋಣ. ನಿನ್ನೆ ದಿನ ಯಾವ ಕೈವಲ್ಯ ಪದ್ಧತಿಯ ಗ್ರಂಥವನ್ನ ಕೈಯೊಡ್ಡಿ ಬೇಡಿ ಉದ್ಧಾರಕ್ಕಾಗಿ ಆ ಗ್ರಂಥವನ್ನ ನಮಗೆ ಕೊಡಬೇಕು ಅನ್ನುವಂತ ಉದ್ದೇಶದಿಂದ ಪಂಚಾಕ್ಷರಿ ಮತ್ತು ಆತನ ಗೆಳೆಯ ಭುಜಲಿಂಗ ಮಹಾಸ್ವಾಮಿಗಳ ಅವರು ಆ ಭುಜಲಿಂಗ ಸ್ವಾಮಿಗಳ ಹತ್ತಿರ ಇರುವಾಗ ಅವರು ಮಾಡಿದಂತ ಈ ತತ್ವ ಪದಗಳನ್ನು ಕೇಳಿ ಅಲ್ಲಿ ಎಷ್ಟೋ ಜನ ಆಶ್ರಮದ ಉಳಿದ ಶಿಷ್ಯರು ಕೇಳ್ತಾ ಇದ್ದರು. ನಿಜಗುಣ ಇನ್ನೂ ಕೆಲವು ಪದ್ಯಗಳು ಇದ್ದರೆ ಅವುಗಳನ್ನ ನಮಗೆ ದಯಪಾಲಿಸಿ ಭುಜಲಿಂಗ ಸ್ವಾಮಿಗಳನ್ನ ಆ ಶಿಷ್ಯರು ಕೇಳುವಂತಹ ಸಂದರ್ಭದಲ್ಲಿ ಆ ಭುಜಲಿಂಗ ಸ್ವಾಮಿಗಳ ಆಜ್ಞೆಯಂತೆ ಆ ಇಬ್ಬರು ಶಿಷ್ಯರು ಶಿವನ ಸ್ವಾಮಿಗಳ ಸಮೀಪ ಬಂದು ನಮ್ಮ ಬೇಡಿಕೆಯನ್ನು ಮುಂದಿಟ್ಟಾಗ ಅವರು ಒಂದು ಮಾತನ್ನು ಹೇಳಿದ್ರು. ಇನ್ನೂ ಕೈವಲ್ಯ ಪದ್ಧತಿ ಅನ್ನುವ ಗ್ರಂಥ ಪೂರ್ಣವಾಗಿಲ್ಲ. ಕೈವಲ್ಯ ಪದ್ಧತಿ ಅನ್ನುವ ಗ್ರಂಥ ಪೂರ್ಣವಾಗಿಲ್ಲ. ಕಾರಣ ಆ ಗ್ರಂಥಕ್ಕೆ ಬೇಕಾದ ಹಲವು ಪದ್ಯಗಳನ್ನ ನಾನು ರಚನೆ ಮಾಡಿ ಇದ್ದೀನಿ. ಆದರೆ ಇನ್ನೂ ಸ್ಥಳ ಕಟ್ಟಿದ್ದೇನೆ, ನಾನು ಮುಗಿದಿಲ್ಲ. ಹಾಗಾಗಿ ಆ ಪದ್ಯವನ್ನ ನೀವು ಬೇಡುವಂತ ಸಂದರ್ಭದಲ್ಲಿ ಕೊಡುವುದು ನನ್ನ ಕ್ರಮ. ಆದರೆ ಶಬ್ದ ಬಹಳ ಮುಖ್ಯವಾದದ್ದು. ಇಂಗ್ಲಿಷ್ ಪಟ್ಟಂದ್ರೆ ಆಗತ್ತೆ, ಕನ್ನಡದಲ್ಲಿ ಎಲ್ಲ ಆದರೆ ಅಂತ ಏನೋ ಅದ್ರಾಗ ಆಗಲ್ಲ. ಅದರ ಅರ್ಥ ಏನು ಅಂದ್ರೆ ಅದನ್ನು ಕೊಡಬೇಕಾಗಿದ್ದರೆ ಪೂರ್ಣ ಮಾಡಿ ಕೊಡಬೇಕು ವಿನಃ ಕ್ರಮ ತಪ್ಪಿ ನಡೆದರೆ ಕಷ್ಟವೆನ್ನುವುದೇ. ಅದಕ್ಕಾಗಿ
ಆ ಎಲ್ಲಾ ಪದ್ಯಗಳನ್ನ ತಲಕಟ್ಟಿನ ಮೇಲೆ ಜೋಡಿಸುವಕ್ಕೆ ಇನ್ನೂ 2-3 ತಿಂಗಳು ಆದರೆ ಆಗಬಹುದು. ಅಲ್ಲಿಯವರೆಗೆ ನಿಮಗೆ ವಾಪಸ್ ಹೋಗುವಂತ ಯಾವುದೇ ಸುತ್ತಾದ ಕೆಲಸ ಇಲ್ಲದಿದ್ದರೆ ತಾವು ಇಲ್ಲಿಯೇ ಇದ್ದುಕೊಂಡು ನಿಮಗೆ ಬೇಕಾದಂತ ಸೌಲಭ್ಯಗಳನ್ನ ಸಹಕಾರಗಳನ್ನ ನಮ್ಮ ಮಹಾಂತ ಮಹಾಸಹಯೋಗಿಗಳು ಎಲ್ಲಾ ವ್ಯವಸ್ಥೆ ಮಾಡ್ತಾರೆ. ನಿಮಗೆ ಅರ್ಜೆಂಟ್ ಇಲ್ಲಂದ್ರೆ ಅದು ಜೋಡಣೆ ಆದ ಮೇಲೆ ತೆಗೆದುಕೊಂಡು ಹೋಗಿದೆ ಅಂತ ಹೇಳಿದ ಮೇಲೆನೆ ಈ ಪದ್ಯಗಳನ್ನ ಜೋಡಿಸಲಿಕ್ಕೆ ಪ್ರಾರಂಭ ಮಾಡ. ಅದಕ್ಕೆ ನಿನ್ನೆ ಪ್ರತಿಪಾದಕಕ್ಕೆ ಸಂಬಂಧಪಟ್ಟ ಪದ್ಯಗಳನ್ನ ಜೋಡಿಸುವ ಕ್ರಿಯೆಗಳಲ್ಲಿ ಆ ಪದ್ಯದಲ್ಲಿ ನಿನ್ನೆ ಒಂದು ಪದ್ಯ ಬಹಳ ಮುಖ್ಯವಾದ ಪದ್ಯಗಳನ್ನು ಹೇಳ್ತಾರೆ. ಘಟವೇ ಖುಷಿ ಘಟವೇ ಅಂದ್ರೆ ನಿನ್ನೆ ದಿನ ವಿಚಾರ ಮಾಡಿವಿ. ಎಲ್ಲ ಸಾಕಷ್ಟು 25 ವರ್ಷದಿಂದ ಇದರ ಪಾರಮಾರ್ಥದ ಸಾಧನೆಯಲ್ಲಿ ಎಲ್ಲರೂ ತಿಳಿಯಿರಿ ಮತ್ತು ಹೆಚ್ಚಿನ ಜ್ಞಾನಕ್ಕಾಗಿ ವಿಚಾರವಂತರಲ್ಲಿ ಜ್ಞಾನಿಗಳಲ್ಲಿ ಇರಿರಿ ಅಂದಾಗ ಸುಮ್ಮನೆ ನಾವು ನಮ್ಮ ಮಟ್ಟಿಗೆ ದೊಡ್ಡಷ್ಟು ವಿಚಾರವನ್ನು ನಾವು ಮಾಡಬಹುದು. ಆ ಪದ್ಯದ ಅರ್ಥ ಏನಂದ್ರೆ ಘಟ ಅಂದ್ರೆ ದೇಹ, ಆ ದೇಹದಿಂದ ತಾನು ಬೇರೆಯಾಗಿ ನಿಂತು ನೋಡುವ ಸಾಕ್ಷಿ ಪ್ರಜ್ಞೆಯ ನಿಲುವಿನಲ್ಲಿ ಮಾಡಿದೆ. ಯಾವಾಗ ಹೇಳಿರಿ ಮಾತು ಸುಮ್ಮನೆ ಘಟವೇ ಖುಷಿ ಘಟವೇ ಮುಗಿಲಿಲ್ಲ ಕತೆ. ಆ ಪ್ರಜ್ಞೆ ಹೋಗಿ ನಿಂತಾಗ ಜೀವನವರು ರಚನೆ ಮಾಡಿದಂತ ಪದ್ಯದು ಅವ್ರು ಹೇಳ್ತಾ ಈ ದೇಹದಿಂದ ತಾನು ಬೇರೆಯಾಗಿ, ತಾನೊಂದು ಯಾರು 3 ತನುವಿಗೆ 3 ಅವಸ್ಥೆಗಳಿಗೆ 3 ಗುಣಗಳಿಗೆ 3 ದೇಹಕ್ಕೆ ಬೇರೆಯಾಗಿ ಸಾಕ್ಷಿಯಾಗಿ, ಸಾಕ್ಷಿ ಅಂದ್ರೆ ಆ ತನುಗಳು ಮಾಡುವಂತ ಕ್ರಿಯೆ ಮತ್ತೆ ಆ ತನುವಿನಿಂದ ಮತ್ತು ಅವಸ್ಥೆಗಳಲ್ಲಿ ನಡೆಯುವಂತ ಸಕಲ ಕ್ರಿಯೆ, 3 ಗುಣಗಳಿಂದ ನಡೆಯುವಂತ ವ್ಯವಹಾರದ ಕ್ರಿಯೆ, ಎಲ್ಲಾ ಕ್ರಿಯೆಗಳನ್ನ ಬೇರೆಯಾಗಿ ಸಾಕ್ಷಿಯಾಗಿ ನೋಡುವಂತ ಪ್ರಜ್ಞೆನದ ಆ ಪ್ರಜ್ಞಾ ನಿಲುವಿನಲ್ಲಿ ನಿಂತು ಹೇಳಿದಂತ ಈ ಪದ್ಯ ಆ ಮಟ್ಟಕ್ಕೆ ಹೋಗಿ ಹೇಳ್ತಾವ. ಮತ್ತೆ ಹೇಗಿದೆ ಅಂತ ಹೇಳಿದ್ರೆ ನೀನು ಆದಿ ಅಂತ್ಯವಿಲ್ಲದೆ, ನಿನಗೆ ಆದಿ ಅಂತ್ಯ ಅನ್ನುವುದಿಲ್ಲ. ಯಾರಿಗೆ ಸಾಕ್ಷಿಯಾದ ನೀನು ಆದಿ ಅಂದ್ರೆ ಪ್ರಾರಂಭ, ಅಂತ್ಯ ಅಂದ್ರೆ ಮುಕ್ತಾಯ. ಜಗತ್ತಿನ ಸರ್ವಕ್ಕೂ ಆದಿ ಮತ್ತು ಅಂತ್ಯ ಇದೆ. ನಮ್ಮ ದೇಹಕ್ಕೆ ಆದಿ ಇದೆ, ಆ ಕಾರಣ ನಮ್ಮೆಲ್ಲರ ದೇಹಕ್ಕೆ ಅಂತ್ಯ ಇದೆ. ನೀನು ಆದಿ ಅಂತ್ಯದಲ್ಲಿ ನೀನು ಇಲ್ಲದೆ, ಯಾರು ದೇಹ ಆದಿಯಲ್ಲಿ ಇಲ್ಲ, ಅಂತ್ಯದಲ್ಲಿಲ್ಲ, ಹುಟ್ಟೋದಕ್ಕಿಂತ ಮುಂಚೆ ಇಲ್ಲ, ಸತ್ತ ಮೇಲೆ ನಂತರದಲ್ಲಿ ಇಲ್ಲ. ಮತ್ತೆ ಆದಿಯಲ್ಲಿ ನೀನಿಲ್ಲ, ಅಂತ್ಯದಲ್ಲಿ ನೀನಿಲ್ಲ ಅಂದ್ರೆ ಮಧ್ಯದಲ್ಲಿ 4 ಕಾಲ ಜೀವನಿಗೆ ಆಶ್ರಯವನ್ನಿತ್ತು. ಮಧ್ಯದಲ್ಲಿ ಹುಟ್ಟಿದಾಗಲಿಂದ ಸಾಯುವ ಪರ್ಯಂತರ ಆಶ್ರಯ ಕೊಡ್ತಾರ. ಆಶ್ರಯ ಕೊಡ್ತಾರಂದ್ರೆ ನಮ್ಮ ಸ್ವಂತ ಮನೆ ಅಲ್ಲ, ಯಾರ ಮನೆಗಿರಿ? ಅವ್ರ ದೇವೇಂದ್ರಪ್ಪನವ್ರ ಮನೆಗಿವಿ, ಹೌದು. ಆದ್ರೆ ದೇವೇಂದ್ರಪ್ಪನವರ ಮನೆಗೆ ಈಗಲೇ ಆ ಮನೆ ಅವ್ರದಲ್ಲ ಅಂತ ಅರ್ಥ ಆಯ್ತು. ಸ್ವಂತ ಮನೆ ಅಲ್ಲ, ನನ್ನ ಹೆಸರು ಬೇರೆಯವರ ಮನೆ. ಅದಕ್ಕೆ ಮಹಾತ್ಮ ಹೇಳಿದ್ರು,
ಇದು ಬಾಡಿಗೆ ಮನೆ. ಬಾಡಿಗೆ ಮನೆ ಆಜ್ಞೆಯ ಕೊಟ್ಟು ಶಾಶ್ವತವೆನ್ನುವ ಭ್ರಾಂತಿಯನ್ನು ಹುಟ್ಟಿಸುತ್ತೀಯ. ಬಾಡಿಗೆ ಮನೆಯಲ್ಲ, ಭ್ರಾಂತಿಯನ್ನ, ಸುಳ್ಳನ್ನ ನೀನು ಹೇಳುತ್ತೀಯ. ನಮಗೂ ಕೂಡ ಹಾಗೆ ಈ ಭ್ರಾಂತಿ ಏನಾಯ್ತು, ಬಾಡಿಗೆ ಇದ್ದವನು ಬಾಡಿಗೆ ಮನೆ ನಂದಂತ ತಿಳ್ಕೊಂಡ, ಬಾಡಿಗೆ ಮನೆಯ ರೂಪದಲ್ಲಿ ಆಶ್ರಯವನ್ನು ಕೊಟ್ಟಂತ ದೇಹವೇ ನಾನು ಅಂತ ಜೀವ ಅಂತ ತಿಳ್ಕೊಂಡು ಜೀವನಿಗೆ ಇಲ್ಲೇ ಭ್ರಾಂತಿ. ಇದರಿಂದ ಮುಂದೆ ಎಲೆ ದೇಹವೇ ಘಟವೇ, ಖುಷಿ ಘಟವೇ, ನೀನು ವಿವೇಕ ರಹಿತನಿಗೆ ಪರಮಾರ್ಥವೆನಿಸಿ ತೋರಿಸಿ. ಯಾರಿಗೆ ವಿವೇಕ ಇಲ್ಲ, ನಾನ್ಯಾರಂತ ವಿಚಾರ ಬರೇ ಲೌಕಿಕ ಪ್ರಪಂಚದ ವಿಷಯಾದಿಗಳನ್ನೇ ನೋಡಿದವರು, ಅದನ್ನೇ ತಿಳಿದಂತವ್ರೇನಾರ ಅಜ್ಞಾನಿಗಳಿಗೆ ನೀನು ಘಟದಂತೆ ಅಂದ್ರೆ ಕೊಡ ಹೆಂಗ ಸತ್ಯ ಅಂತೀವಿ, ಅದ್ರಂಗೆ ಈ ದೇಹ ಸತ್ಯ ನಂದು ಅಂತೀವಿ. ಎಷ್ಟು ನೀನೇ ಮಾಡೋದು. ಮತ್ತೆ ನೀನು ಎಲ್ಲಿ ಹುಟ್ಟಿದ್ದೆ, ಮೃತ್ತಿಗೆಯಲ್ಲೇ ಹುಟ್ಟಿ ಮೃತ್ತಿಗೆಯಲ್ಲೇ ಕೆಲ ದಿನ ಗೆದ್ದು ಆ ಮೃತ್ತಿಗೆಯಲ್ಲೇ ಅಡಗಿ ಹೇಳ ರಸವಿಲ್ಲದಂತ ಮಣ್ಣಿನಲ್ಲಿ ಕೂಡ ಹುಟ್ಟಲ್ಲ, ಮಣ್ಣಿನಲ್ಲಿ ಕೂಡ ಕೆಲವು ಸಿಗಿರುತ್ತಲ್ಲ, ಕೊನೆಗೆ ಮಣ್ಣಲ್ಲೇ ಲಯವಾಗುತ್ತದೆ. ಅದರಂತೆ ನೀನು ದೇಹ ಪಂಚಮಹಾಭೂತದಲ್ಲೇ ಹುಟ್ಟಿದ್ದ, ಪಂಚಮಹಾಭೂತದ ಮನೆಯಲ್ಲೇ ಇರುತ್ತಿ, ಮತ್ತೆ ಪಂಚಮಹಾಭೂತದಲ್ಲೇ ನೀನು ಲಯವಾಗಿ ಹೋಗುತ್ತಿ. ಗುಣ ಇಲ್ಲದ, ದೇಹ ಇಲ್ಲದ ಅನ್ನುವಂತ ಅದ್ಭುತವಾದ ಒಂದು ಮಾತನ್ನ ಆ ಮಟ್ಟದಲ್ಲಿ ನಿಂತು ನೋಡಿದಂತ ನಿಜಗುಣರಿಗೆ ತೋರಿಸು ಈ ಭಾವ. ಆದರೆ ಜಗವೆಲ್ಲವನ್ನು ಶಂಭುಲಿಂಗನ ಸ್ವರೂಪವಾಗಿ ಕಾಣುವವರು, ಜಗತ್ ಯಾವ ಸ್ವರೂಪ ಅದ? ಪರಮಾತ್ಮನ ಸ್ವರೂಪನೇ ಆದ, ಭಗವಂತನ ಸ್ವರೂಪನೇ ಆದ. ಇಂಥ ಸ್ವರೂಪವನ್ನ ಕಾಣುವವರು ಎಲ್ಲೆಲ್ಲಿ ನೋಡಲು ನೀನೇ ದೇವ. ಎಲ್ಲಾ ಕಡೆ ಆ ಪರಮಾತ್ಮ, ಜಗತ್ತೆಲ್ಲವನ್ನ ಪರಮಾತ್ಮನ ಸ್ವರೂಪವಾಗಿ ಕಾಣುವವರು ನಿನ್ನ ರಹಸ್ಯವನ್ನ ಅರಿಯಬಲ್ಲರು. ದೇವರ ಹೆಂಗಿರ್ತಾರೆ ಅಲ್ಲಿ ಸಾಧ್ಯ ಇಲ್ಲ, ನೀನು ಹಂಗ ಮಾಡ್ತಿದ್ದೆ ಅಂತ. ಆದರೆ ಶಂಭುಲಿಂಗನ ಸ್ವರೂಪವಾಗಿಯೇ ಕಾಣುವಂತ, ಶಂಭುಲಿಂಗನ ಸ್ವರೂಪದಿಂದ ನೋಡೋಕೆ ವಿಚಾರ ಮಾಡೋದು. ಬಹಳ ಜನ ಬಲ್ಲವರು ನಮ್ಮನ್ನು ನೋಡ್ತಾರೆ, ಅಜ್ಞಾನಿಗಳು ನಮ್ಮನ್ನು ನೋಡಕ್ ಹೋಗಲ್ಲ, ಅವ್ರು ನೋಡಿದ್ರು ನಮಗ್ ಪ್ರವೇಶ. ಬಲ್ಲವರು ನಮ್ಮನ್ನು ನೋಡ್ಬೇಕಾಗಿಲ್ಲ, ನೋಡಿದಷ್ಟು ನಮಗ್ ಪ್ರಯೋಜನ. ಬಲ್ಲವರು ನೋಡ್ಬೇಕಲ್ಲ, ಅಜ್ಞಾನಿಗಳು ನಮ್ಮನ್ನು ನೋಡ್ತಾರೆ. ಆ ಕಾರಣದಿಂದ ಅವ್ರು ಹೇಗೆ ನೋಡಿದ್ರು, ನಾವು ನೋಡ್ಬೇಕಂತ ಈ ಚರ್ಮ ದೃಷ್ಟಿಯಿಂದ 60 ವರ್ಷ, ಲೌಕಿಕದಲ್ಲಿ 25 ವರ್ಷವನ್ನು ನಾವು ಪೂರ್ಣ ಮಾಡಿ, ಅದೇನು ಸಂಶಯ ಇಲ್ಲ, ಕಥೆ ಅಲ್ಲ, ಕಾರಣ. ಆದ್ರೂ ಕೂಡ ಜಗತ್ತು ನಮಗೆ ಭೇದನೆ ಕಾಣ್ತದಿಲ್ಲ, ಕಾಣ್ತದಿಲ್ಲ. ನಿಮಗೆ ಕಾಣಿಸೋದು ಗೊತ್ತಿಲ್ಲ, ನನಗಂತೂ ಭೇದನೆ ಕಾಣ್ತದೆ, ನನಗೆ ಮಾತ್ರ ಭೇದ ಕಾಣ್ತದೆ. ಕಾರಣ ಅಲ್ಲಿ ಅದನ್ನ ಅರ್ಥ ಮಾಡಿದಾಗ ನಿಮಗೂ ಕಾಣ್ತದ, ನನಗೂ ಕಾಣ್ತದೆ. ಅದಕ್ಕೆ
ಈ ಚರ್ಮ ದೃಷ್ಟಿಯಿಂದ ನಾವು ನೋಡಿದಾಗ ಜಗತ್ತು ಬೇರೆ ಬೇರೆನೇ ಕಾಣ್ತದೆ. ಸ್ತ್ರೀ, ಪುರುಷ, ಬಾಲಕ, ವೃದ್ಧ, ಅನಂತ ಕ್ರಿಮಿ, ಕೀಟ, 84 ಲಕ್ಷ ಜೀವರಾಶಿಗಳು ಭಿನ್ನ ಭಿನ್ನ ಬೇರೆ ಬೇರೆ. ಮತ್ತೆ ಶಂಭುಲಿಂಗನ ಸ್ವರೂಪ ಕಾಣುವ ರಹಸ್ಯವನ್ನು ಅರಿಯಬಲ್ಲರು ಅಂತ ಅನಿಸ್ಕೊಂಡ್ರು. ಇದಕ್ಕೆ ಅರ್ಥ ಏನ್ ಮಾಡಬೇಕು? ಇದು ಸಾಯತನ ಕೇಳಿಕ ಅಂತ ಹೋದ್ರೆ ಎಲ್ಲ ಕಡೆ ಪರಮಾತ್ಮ ಕಾಣ್ತಾನೆ, ಇಲ್ಲ ಜನ್ಮಾಂತರ ಕೇಳ್ತಾ ಬಂದ್ರೆ ಮಾತ್ರ ಕಾಣ್ತನ್ರಿ, ನಮಗೆ ಈ ಜನ್ಮದಲ್ಲೇ ಪ್ರಾರಂಭ ಮಾಡಿ ನಮಗ್ ಕಾಣಂಗಿಲ್ಲೇನ್ರಿ ಅಂತ ಪ್ರಶ್ನೆಗಳು ಬಂದಾಗ ಅದಕ್ಕ ಮಹಾತ್ಮರು ಹೇಳಿದಂತ ವಿಚಾರ ನಿಮ್ಗೆಲ್ಲರಿಗೂ ಗೊತ್ತಾಗ. ಅಲ್ಲಿ ಈ ಚರ್ಮ ದೃಷ್ಟಿಯನ್ನು ಬಿಟ್ಟು ಜ್ಞಾನ ದೃಷ್ಟಿಯನ್ನು ಇಟ್ಟುಕೊಂಡು ನೋಡಿದಾಗ ನಾಮ ರೂಪ ನಿತ್ಯ, ನಾಮ ರೂಪದ ಎಲ್ಲರ ಅಂತರಂಗದಲ್ಲಿ ಇರುವಂತ ಸಾಕ್ಷಿ ಚೇತನ ಪರಮಾತ್ಮ ಅವನು ಒಬ್ಬನೇ. ಅದನ್ನ ನೋಡ್ಬೇಕು ವಿನ ಇಲ್ಲಂದ್ರೆ ಜ್ಞಾನಿಗಳು ಈ ಪ್ರಪಂಚದಲ್ಲಿ ಬದುಕು ಮಾಡಲು ಸಾಧ್ಯ ಇತ್ತು. ಅಜ್ಞಾನಿಗಳು ಪ್ರಪಂಚದಲ್ಲಿ ಬದುಕನ್ನ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಬಹಳ ಅಸ್ತವ್ಯವಸ್ಥೆ. ಎಲ್ಲರೂ ಪರಮಾತ್ಮ ಸ್ವರೂಪ ಹೌದು. ಮತ್ತೆ ಎಲ್ಲರೂ ಪರಮಾತ್ಮ ಸ್ವರೂಪ ಅಂದ್ರೆ ಈಗ ನ್ಯಾಯ, ನೀತಿ, ಧರ್ಮ ಅಂತ ಇರ್ತಾರ. ನೀತಿ ಶಾಸ್ತ್ರ, ನೀತಿಯನ್ನ ಮೀರಿ ನಿಂದು ನೋಡಲು ಪರಂಜ್ಯೋತಿ ಸ್ವರೂಪ ಏನಾಗುತ್ತಿತ್ತು ಅಂತ ನಿಜವಲ್ಲ. ನೀರದಂದ್ರೆ ಮನುಷ್ಯ ಬಗ್ಗೆ ನಡೆದಲ್ಲ, ಅದನ್ನು ಹೇಳಿದ್ರನ್ನ ಪ್ರವೇಶಕ್ಕೆ ಕಾರಣ ಈ ನಾಮರೂಪಗಳೇನವ ಇವೇ ಅಧರ್ಮ, ಅನೀತಿ, ಅಜ್ಞಾನಕ್ಕ ಕಾರಣವಾದು ಇವೆ. ಇದರಲ್ಲಿ ಜ್ಞಾನಿಗಳಾರ, ಅಜ್ಞಾನಿಗಳಾರ, ಕಳ್ಳರಾರ, ಸುಳ್ಳರಾರ, ದರೋಡೆಕೋರಗಾರ, ದಾನಿಗಳಾರ, ಧರ್ಮಿಗಳಾರ, ಜ್ಞಾನಿಗಳಾರ. ಎಲ್ಲನ್ನು ಒಂದೇ ಸ್ವರೂಪ ನೋಡಿ ಯಾವೆಲ್ಲವೂ ಶಂಭುಲಿಂಗನ ಸ್ವರೂಪವಾಗಿ ನೋಡುವವರಿಗೆ ನಿನ್ನ ರಹಸ್ಯವನ್ನು ಅರಿಯಬಲ್ಲವಂದಾಗ ಅವ್ರು ಯಾವ ರೀತಿ ನೋಡ್ಬೇಕಂದ್ರೆ ಒಳಗಡೆ ಇರುವಂತ ಅಸ್ಥಿಪಾತಿ ಕ್ರಿಯ ರೂಪ, ಅದನ್ನು ನೋಡುವವರಿಗೆ ಇದು ಖುಷಿ ಅನ್ಕೋ. ಅವಾಗ ಈ ಜಗತ್ತು ಪರಮಾತ್ಮ ಸ್ವರೂಪ ಕಾಣ್ತದೆ. ಇಲ್ಲ ಬೇರೆ ಬರಲಿಲ್ಲ. ತಂದೆ ಮಗ ಬೇರೆ, ಗಂಡ ಹೆಂಡತಿ ಬೇರೆ, ಎಲ್ಲರೂ ಶಿವಸ್ವರೂಪಗಳು ವ್ಯವಹಾರ ಮಾಡಕ್ ಬರ್ತದೆ. ಅವರ ಗುರುತುಗಳನ್ನ ನಿಜಗಳರು ತಮ್ಮ ಸ್ಥಿತಿಯಲ್ಲಿ ನಿಂತು ಹೇಳಿದಂತ ಅನುಭವದ ಹಾಡು ಇದು. ಇದಕ್ಕೇನೆಂದು ಕಟ್ಟವೇ. ಅದಕ್ಕೆ ಜ್ಞಾನಿಗಳು ನಿನ್ನ ಊಟನ್ನ, ನಿನ್ನ ರಹಸ್ಯವನ್ನ ತಿಳಿಯಬಲ್ಲರು. ಅಜ್ಞಾನಿಗಳು ನಿನ್ನ ರಹಸ್ಯವನ್ನ ಛೇದಿಸಲಿಕ್ಕೆ ಹಾಗೂ ಸಾಧ್ಯವಂತ ಸತ್ಯವನ್ನ ಜ್ಞಾನ ಪ್ರತಿಪಾದನ ಸ್ಥಳದ 31ನೇ ಪದ್ಯದಲ್ಲಿ ಜೋಡಿಸಿದೆ. ಮತ್ತೆ ಮುಂದುವರೆದು ಹೇಳಿದ್ರು 42ನೇ ಪದ್ಯ, ಜ್ಞಾನ ಪ್ರತಿಪಾದನದ 42ನೇ ಪದ್ಯದಲ್ಲಿ ಏನ್ ಹೇಳ್ತಾರ? ಎನ್ನೊಡನೆ ಸಮರಸ ಇನ್ನು ಬೇಡ ಎಲೆ, ಮುನ್ನಿನಂತೆ ತೊಲುವೆ ನೀನು ಅನ್ಯ ಎನಗೆ. ಎಷ್ಟು ನಾವು ಏನು ಕೊಟ್ಟರು ಕೂಡ ದೊರೆಯಲಾರಂತ ಮಾತುಗಳು ಅರಿಯಲಾರದವರೆಗೆ ತಲೆಗುಂಬಿನ ಒಂದು ಅರಿಯದ ಅಜ್ಞಾನಿ ಅವನಿಗೆ ಅವರ ಒಳಗಿನ ರಹಸ್ಯ ಹೇಳ್ತಾನೆ. ಎಲ್ಲರ ಸಮರಸಂಗಲಿ ನೀನ್ ಅನ್ಯ,
ಅದಕ್ಕೆ ಮುನ್ನಿನಂತೆ ತೊಲುವೆ ನೀನು ಅನ್ಯರಿಗೆ, ನೀವು ನನ್ನವರು ಅಂತ ತಗೊಂಡೆ ಇಲ್ಲಿಯವರೆಗೆ. ಆದರೆ ಅದಕ್ಕಾಗಿ ನಮ್ಮವರಂತ ನನ್ನ ಸಂಬಂಧವನ್ನು ಇಟ್ಕೊಂಡಿದ್ದೆ, ಸಂಬಂಧ ಮಾಡುತ್ತೆ, ನಿನಗೆ ಗೆಳತನ ಮಾಡುತ್ತೆ. ನನ್ನವರು ಅಂತಂದಾಗ ನಿನಗೆ ಬಂದಂತ ಕಷ್ಟ ನನಗೆ ಬಂದಂತ ಕಷ್ಟ ನಿನಗ, ಒಬ್ಬರಿಗೊಬ್ಬರಿಗೆ ಸಹಾಯ ಸಹಕಾರವನ್ನು ಮಾಡಬೇಕು ಅನ್ನುವಂತ ಅದಕ್ಕಾಗಿ ಮಾಡುತ್ತೆ, ಇಲ್ಲಿವರೆಗೆ ಅದಕ್ಕಾಗಿ ಮಾಡುತ್ತೆ. ಆದ್ರೆ ಈಗ ನೀನು ಬೇರೆ ನಾನು ಬೇರೆ, ಈ ಘಟನೆ ಮಹಾಭಾರತದಲ್ಲಿ ಆಗಿರುತ್ತೆ. ಕುಂತಿಯ ಮೊದಲನೆಯ ಪುತ್ರ ಕರ್ಣ, ಕಥೆಗಳು ಎಷ್ಟೇ ಕಥೆಗಳು. ಕುಂತಿ ದೇವಿಯ ಮೊದಲನೆಯ ಪುತ್ರ ಕರ್ಣ, ಅವನು ಗೊತ್ತಿಲ್ಲದೆ ದಾಸಿ ಪುತ್ರ ಅಂತ ಪಟ್ಟ ಆಯ್ತು. ದಾಸಿ ಪುತ್ರ, ಯಾಕಂದ್ರೆ ನಿಜವಾಗಿ ನನಗೆ ತಾಯಿ ಯಾರು ಅಂತ ಅರಿವಿಲ್ಲದಾಗ ಅನ್ಯ ಒಬ್ಬ ಸ್ತ್ರೀಯನ್ನ ತಾಯಿ ಅಂತ ನಂಬಿದ್ದ. ಹೌದು. ನಂತರ ಕೃಷ್ಣನಂತ ಯುಕುತಿ ನೆಲಗುಂಟೆ ಮುರಳಿ ಅಂತ ಸರ್ವಪುರುಷರು ಸಾರದಂತೆ ಕುಂತಿ ದೇವಿಯ ಮುಖಾಂತರವೇ ತನ್ನ ಹುಟ್ಟಿನ ರಹಸ್ಯವನ್ನ ಕರ್ಣನಿಗೆ ಬಾಯಿ ಬಿಟ್ಟು ಹೇಳಿದಾಗ ಗೊತ್ತಾಯಿತು, ಮೊದಲ ತಾಯಿ ಬೇರೆ, ಏನು ಅಂದೆ. ಗೊತ್ತಿಲ್ಲದಾಗ ನನ್ನ ತಾಯಿಯಂತೆ ಮಾತೃ ದೇವೋ ಭವ ಅಂತ ಭಾವ ಇತ್ತು. ಆದರೆ ನೀನು ನನಗೆ ತಾಯಿ ಅಲ್ಲಂದಾಗ ಆ ಭಾವ ಇರ್ತದೇನಲ್ಲಿ, ಇರೋದಿಲ್ಲ. ಮತ್ತೆಲ್ಲಿ ಬಂತು? ಕುಂತಿಯಲ್ಲಿಯೇ ಆ ಭಾವ ಬಂತು. ಅದರಂತೆ ಇಲ್ಲಿಯೂ ಕೂಡ ದೇಹ ನಾನಂತ ತಿಳ್ಕೊಂಡಾಗ, ನನ್ನದು ಅಂತ ತಿಳ್ಕೊಂಡಾಗ ಇದ್ರ ಜೊತೆ ನನಗೆ ಸಂಬಂಧ ಸಮಾನತೆ ಇತ್ತು. ಅದು ಬೇಡ, ಈಗ ಬೇಡ. ನಿಮ್ಮ ಮನೆಗೆ ನಾವು ಬರಂಗಿಲ್ಲ, ನಮ್ಮ ಮನೆಗೆ ನೀವು ಬರಂಗಿಲ್ಲ. ಪ್ರಪಂಚದಲ್ಲಿ ಎಷ್ಟೋ ಸಲ ಮಾತಾಡ್ತೇವೆ, ನಮ್ಮ ಮಾತುಗಳು ಬೇರೆ, ಮಹಾತ್ಮರ ಮಾತುಗಳು ಬೇರೆ. ಒಂದು ಸಲ ಮಹಾತ್ಮರು ಮಾತಾಡಿದ್ರೆ ಅದು ಪ್ರಮಾಣ ಅಂತಿದೆ, ಅವೆಲ್ಲ ಪ್ರಮಾಣ. ಒಂದ್ಸಲ ಮಾತಾಡೋದಿಲ್ಲ, ಮುಗಿತದೆ. ಆದ್ರೆ ನಮ್ಮ ಪ್ರಪಂಚದಲ್ಲಿ ನೀನು ನಾನು ಬರಂಗಿಲ್ಲ, ನನ್ನ ಮನೆಗೆ ನೀನು ಬರಬೇಡ ಅಂತ ಹೇಳಿರ್ತೀವಿ, ನಾವೇ ಅವ್ರ ಮನೆಗೆ ಹೋಗ್ತೀವಿ, ಇಲ್ಲಂದ್ರೆ ಅವ್ರ ನಮ್ಮ ಮನೆಗೆ. ಇದು ಲೌಕಿಕದ ಮಾತು. ಆದ್ರೆ ಮಹಾತ್ಮರ ಮಾತಾಡಲ್ಲ, ಒಂದ್ಸಲ ನಿಶ್ಚಯ ಮಾಡಲ್ಲ, ಮತ್ತೆ ಆ ದೇಹ ಸಂಘ ಮಾಡಕ್ಕೆ ಹೋಗ್ತಾರೇನು? ದೇಹ ವಾಸನೆ ಮತ್ತೆ ಬರ್ತದೆ, ಬರಂಗಿಲ್ಲ. ಅದಕ್ಕಾಗಿ ಬೇಡಲೇ ಮುಂದಿನಂತೆ ಮೊದಲಿನಂತೆ. ಯಾಕ್ರಿ ಏನಾಯ್ತು ನಿನಗಂದ್ರೆ, ತನವೇ ನೀನು ನನಗೆ ಅನ್ಯ, ಶರೀರವೇ ನನಗಿಂತ ನೀ ಬೇರೆ ನೋಡು ಅಂತ ಹೇಳಿ ಯಾಕೆ ಹೇಳ್ತೀರಿ? ಈಗ ಏನು ಕಾರಣ? ನಾವ್ ಹೇಳ್ತೇವೆ ನಮ್ಮನೆ ನೀವು ಬರಬೇಡ, ನಿಮ್ಮನೆ ನಾವು ಬರಂಗಿಲ್ಲ ಅಂದ್ರೆ ಯಾಕೆ ಬರ್ಬಾರ್ದು? ಅಂಥದ್ದೇನ್ ಮಾಡಿ ಹೇಳಮ್ಮ, ಅಂಥದ್ದೇನ್ ಮಾಡಿ ಹೇಳಪ್ಪ? ಇಲ್ಲ ಹೇಳತನ ನಾವು ಹೋಗೋದಿಲ್ಲ ಅಂತೀವಿ. ಒಂದು ಕಾರಣ ಬೇಕಂತ ಹೇಳ್ತ ಪ್ರಪಂಚ ದೃಷ್ಟಿಯಲ್ಲಿ. ಮತ್ತೆ ಪರಮಾರ್ಥ ದೃಷ್ಟಿಯಲ್ಲಿ ಆ ನಿಲುವಿನಲ್ಲಿ ಭಾವಗಳು ಬರ್ತಾವ. ಇದಕ್ಕೆ ಕಾರಣ ಏನು ಹೇಳು ನನಗ. ಸುಮ್ಮನೆ ನೀನು ಬೇರೆ ನಾನು ಬೇರೆ, ನೀನು ಬೇರೆ ನಾನು ಬೇರೆ ಏನ್ ಮಾಡಿಲ್ಲ ಅಂತ ನಿಮ್ದೇನ್ ತಪ್ಕೊಂಡಿ, ನಿಮ್ಮದೇನು ತಿಂದಿ, ನಿಮ್ಮದೇನು ಮನೆ ಮುಚ್ಚಿ ಅಷ್ಟು ಮಾತುಗಳನ್ನ ಆಡ್ಕೊಲ್ಲ. ಆದ್ರೆ ಇಲ್ಲಿ ಪಾರಮಾರ್ಥದಲ್ಲಿ ಈ ಮಾತುಗಳಂತ ಆ ಮಾತುಗಳಲ್ಲಿ ಯಾಕ ಬೇರೆ ಅಂದ್ರೆ ನಾ ಹೇಳ್ತೀನಿ ಕೇಳೋದು. ಖುಷಿ ನೀನು ಯಾಕ ನನಗೆ ನೆಮ್ಮದಿ
ಅಲ್ಲಿ ಗುಣಗಳು ಇರ್ಬೇಕಲ್ಲ. ಸಂಬಂಧ ಅಂದ್ರೆ ಇಬ್ಬರು ಗುಣ ಒಂದಿರ್ಬೇಕು. ನಿನ್ನ ಗುಣ ಏನದ? ಸುಳ್ಳು ನೀನು, ಖುಷಿ ನೀನು. ಹೌದು, ನಾನು ಸುಳ್ಳಾದ್ರೆ ನೀನ್ ಯಾರು? ನಿಜ ನಾನು. ದೇಹ ಸುಳ್ಳಾಗಲ್ಲ. ಖುಷಿ ನೀನು, ನಿಜ ನಾನು. ಮಲವೆರಡರ ಬೆಸುಗೆ ನೀನು. ಹಣ್ಣುಮಲ ಮತ್ತು ಕಾರ್ಮಿಕ ಎರಡು ಬೆಸುಗೆ ಅಂದ್ರೆ ಅಕ್ಕ ಸಾಲಿಗ ಆಭರಣಕ್ಕೆ ಟಂಕ ಕುಡಿಸಿದಂಗೆ. ಅಕ್ಕ ಸಾಲಿಗ ಆಭರಣಕ್ಕೆ ಟಂಕ ಆಗ್ತದೆ. ಅಷ್ಟು ಸೂಕ್ಷ್ಮ ಕಾಣಂಗಿಲ್ಲ ಟಂಕ. ಅದ್ರಂಗ ಹಣುಮಲ ಕಾರ್ಮಿಕ ಮಲ ಅನ್ನುವಂತ ಅತಿ ಹೇಯವಾದ ಬೆಸುಗೆಯಿಂದ ಕೂಡಿದ್ದು ದೇಹ ನೀನು, ಶುದ್ಧ ನಾನು. ನನಗೆ ಟಂಕಿಲ್ಲದ ಆಭರಣ, ಟಂಕ್ ಹಾಕಿದ ಆಭರಣ ಶುದ್ಧ ನಾನು. ಯಾಕಂದ್ರೆ ಈ ಹಣುಮಲ ಕಾರ್ಮಿಕ ಮಲ ಇಲ್ಲದಂತೆ ಪರಿಸ್ಥಿತಿ. ಅದರಿಂದ ನೀವು ಹೊಲಸಾಗಿತ್ತು. ನಮ್ಮ ದೇಹ ಯಾಕೆ ಹೊಲಸಾಗ್ಯದ? ಅದರಿಂದನೇ ಹೊಲಸಾಗ್ಯದ. ಆದ್ರೆ ನಾನು ಶುದ್ಧ. ಮತ್ತೆ ನಾನು ಶುದ್ಧ ನಾನು. ಕರ್ಮ ವೀಸರದ ಏಳೆಯೇ ನೀನು. ನೀವೇನ್ ಮಾಡ್ತೀರಿ? ಕರ್ಮಗಳವಲ್ಲ. ಎಷ್ಟಾವ ಕರ್ಮ? 1184 ಅಷ್ಟು ಕರ್ಮಗಳ. ಎಲ್ಲಾ ಕರ್ಮಗಳಿಗಿಂತ ಮುಖ್ಯವಾಗಿ ಈ ಕರ್ಮೇಂದ್ರಿಯಗಳ ಮಾಡುವ ಕರ್ಮಕ್ಕೂ ಕರ್ಮೇಂದ್ರಿಯಗಳ ಕರ್ಮಕ್ಕೆ ಆಜ್ಞೆಯನ್ನ ಮಾಡುವಂತ ಜ್ಞಾನೇಂದ್ರಿಯಕ್ಕೂ ಕರ್ಮ ಮತ್ತು ಜ್ಞಾನೇಂದ್ರಿಯ ಕ್ರಿಯೆಗಳಿಗೆ ಪ್ರಚೋದನೆ ಮಾಡುವಂತ ಮನ ಮೊದಲಾದವುಗಳು ಏನೇನು ಕರ್ಮ ಮಾಡ್ತಾವ? ಕರ್ಮ ಮಾಡೋದು ನೀನು. ದೇಹ ಮಾಡ್ತಿಲ್ಲ ಕರ್ಮ. ನೋಡೋದಾವುದು ದೇಹ, ಕೇಳೋದು ಕಿವಿ. ಆದರೆ ಸಾಕ್ಷಿ ನೀನ್ಯಾರಪ್ಪ? ನಾ ಸಾಕ್ಷಿ. ಕೇಳ್ತದ. ಕಾರಣ ಏನು? ನಮ್ಮನೆಗೆ ಬರಬೇಡ ಅಂತ ಏನ್ ಕಾರಣ ಕೇಳ್ತ? ಒಂದೊಂದು ಹೇಳ್ತೀನಿ ಕೇಳಂತ. ನೀನ್ ಅವಾಗ ಹೆಂಗ್ ಮಾಡಿದ್ದಿ, ಇವಾಗ ಹಿಂಗ್ ಮಾಡಿದ್ದಿ, ನಮ್ಮ ಮದುವೆಗೆ ಹಿಂಗ್ ಮಾಡಿದ್ದಿ, ನಿಮ್ಮ ಮದುವೆಗೆ ಹಿಂಗ್ ಮಾಡಿದ್ದಿ ಅಂತ ಪ್ರಪಂಚದ ಮಾತು ಅಂದಾಗ ಸಾಕ್ಷಿ ಮಾತು. ಮತ್ತು ಭಾವಿಸಿ ವಿಚಾರ ಮಾಡಿ ನೋಡಿ. ಭಾವಿಸಿ ಅಂದ್ರೆ ವಿಚಾರ ಮಾಡಿ ನೋಡು. ಬಂಧವದು ನೀನು. ನನಗ ಬಂಧದ ಬಂಧನೇನು? ನಿನಗೆ ಜನನಾದ, ನಿನಗೆ ಮರಣ. ಆದರೆ ನಿನಗೇನಾದ? ಮೋಕ್ಷನ. ನಾನು ಬಂಧದಿಂದ ಬಂಧನ ಇಲ್ಲದೆ ಆ ಬಂಧನದ ಬಿಡುಗಡೆಗೆ ಪ್ರಯತ್ನ ಮಾಡದೆ ಇರುವಂತ ಬ್ರಹ್ಮಸ್ಮೃತಿ. ಬ್ರಹ್ಮದ ಬಂಧನ ಆಗಿದೆ, ಮತ್ತೆ ಮೋಕ್ಷ ಬೇಕಾಗಿದೆ, ಬ್ರಹ್ಮಗೆ ಬೇಕಾಗಿದೆ ಇಲ್ಲ. ಅದಕ್ಕೆ ಹಿಂಗ ನಾನೇನಿ, ನೀನ್ ಹೆಂಗಿದ್ದಿ? ಮತ್ತೆ ನೀವು ಒಂದಾಗ ಬಂದಿದ್ದಿ. ಅಷ್ಟು ಹೇಳ್ಬಿಡ್ಲಲ್ಲ. ಮತ್ತೆ ಎರಡನೇ ನುಡಿತು ಅಂತ, ಜಡವೇ ನೀನು. ನೀನ್ ಹೇಗಿದ್ದಿ? ಜಡ. ಜಡ ಅಂದ್ರೆ ಸ್ವಯಂ ಇತರಂ ವ್ಯಕ್ತಿ ಶೂನ್ಯತ್ವಂ ಜಡತ್ವಂ. ನಿನಗ ನೀನ್ಯಾರೆಂಬ ಜ್ಞಾನ ಇಲ್ಲ, ಪರಮ ಜ್ಞಾನ ಇಲ್ಲದವರು ನೀನು. ಹೌದು. ಮತ್ತೆ ನೀನ್ಯಾರಪ್ಪ? ನಿನ್ನಲ್ಲೇ ನಾವು ತಗೊಂಡು ನನ್ನಲ್ಲಿಂದ ನಿನ್ನಲ್ಲಿದ್ದಾರ ಅಜಡ. ನನಗೆ ಎಲ್ಲವನ್ನ ಸ್ವಲ್ಪ ಅರಿವುಳ್ಳವರು ನಾನು. ಏನೂ ತಿಳಿಯದಂತ ಕಲ್ಲು ಮರಗಳ ಸ್ವರೂಪ, ಕಲ್ಲಿನಂತೆ ಇರುವ ನೀರು.
ಕಲ್ಲಿಗೆ ಏನು ಬಂತು? ಅದ್ರ ಮೇಲೆ ಯಾರನ್ನ ಬಟ್ಟೆ ಹೋಗಿತಾರೆ, ಹೊಲಸಾಯಿಸಿದ್ರೆ ಹಿಡಿಯುತ್ತದೆ. ದಿನ ಮೇಲೆ ಸ್ವಲ್ಪ ಬಟ್ಟೆಗೆ ಏನಾರ ಮಲಮೂತ್ರ ಹುಡುಗಾಡ್ತೀವಿ ನಾವು. ಹೊಲಸಾಯ್ತು. ಅದೇ ಹೊಲಸು ಬಟ್ಟೆ ದಿವಸ ಅಗಸ ಹೋಗಿ ತೊಳ್ತೇನೆ, ಆ ಬಂಡೆ ಏನಾದ್ರೂ ಒಂದದೇ ಯಾಕ? ಜ್ಞಾನ ಇಲ್ಲ, ಅದಕ್ಕೆ ಜ್ಞಾನ ಇಲ್ಲ. ಅದರಿಂದ ಜಡವೇ ನೀನು ಅಜಡವೇ ನಾನು, ಬಹುರೂಪ ಒಡವೆ ನೀನು ಹೂಸುರುಗಳ ಇದ್ದಂಗಿದ್ದಂತ. ಬಹುರೂಪ ಅಂದ್ರೆ ಹೂಸುರುಗಳ ಅಂತ. ಹೂಸುರುಗಳೆ ಅಂದ್ರೆ ಯಾವ ಗಿಡದಲ್ಲಿ ಕೂಡ್ತದ ಆ ಗಿಡದ ಆಕಾರವನ್ನೇ ಬಣ್ಣವನ್ನ ತಕ್ಷಣ ಬದಲಾವಣೆ. ಹೂಸುರುಗಳೆ ಅದೊಂದು ಪ್ರಾಣಿ. ನೀನು ಅನೇಕ ಎಲ್ಲೆಲ್ಲಿ ನೀನ್ ಇರ್ತಿದ್ದೆ ಅಲ್ಲೆಲ್ಲಿ ತಕ್ಕಂತೆ ನೀನು ಬದಲಾವಣೆ ಮಾಡ್ತಿದ್ದಿ. ಹೌದಿಲ್ಲ? ನಾನೇನು ಮಾಡಿದ ಬದಲಾವಣೆ? ತಾಯಿ ಗರ್ಭದಾಗ ಅಲ್ಲಿ ಹಂಗೆ ಇದ್ದಿ, ಹೊರ ಬರಗ ಹಿಂಗಾಗಿ ಬಂದಿ, ಮತ್ತೆ ಶಿಶುವಾದಾಗ ಹಂಗಾದಿ, ಬಾಲಕನಾದಾಗ ಹಿಂಗ್ ಬದಲಾವಣೆ ಆದಿ, ಯೌವನದಾಗ ಮತ್ತೊಂದು ಬದಲಾವಣೆ ಆದಿ, ಮುಪ್ಪನೆ ಮತ್ತೊಂದು ರೀತಿ ಬದಲಾವಣೆ. ಹೂಸುರುಳ್ಳಿ ಅಂತವ್ರು ನಿನಗೇನಂತ ಆಯಾ ಅವಸ್ಥೆಗೆ ತಕ್ಕಂತೆ ನಿನ್ನ ರೂಪವನ್ನ ಬದಲಾವಣೆ ಮಾಡಿಕೊಂಡು ಹೋಗುವಂತ ಹೂಸುರುಳ್ಳಿ ಇದ್ದಂಗೆ ನೀನಂತವ್ರು. ದೇಹ ಬದಲಾವಣೆ ಆಗಿದೆ. ನಾವು ಮಂದಿಗೆ ಅವ್ರಿಗೆ ಅವರಂಗೆ ಮಾಡ್ತಾರೆ ಬರ್ತಂತ ಆ ಮಾತು ಕೊಡೋದು ಲೌಕಿಕ ಮಾತು. ಯಾರ ಹೆಂಗನ ಮಾಡ್ತಾರೆ. ನಮ್ಮದು ತಿಳಿರಿ, ನಮ್ಮ ದೇಹದಲ್ಲಿ ಅದರಂಗ ಬದಲಾವಣೆ ಮಾಡಿಕೊಂಡು ನಮ್ಗೆ ಮೋಸ ಮಾಡಕ್ಕಾಗ್ತದಲ್ಲ. ಇದನ್ನ ನೆನಪು ಮಾಡ್ಬೇಕು ನಾವು. ಪಾರ ಮಾಡ್ತೀವಿ. ಅದಕ್ಕೆ ಹೌದು, ನಾನು ಜಡ ಇದ್ದೀನಿ, ಮತ್ತೆ ಬಹಳ ರೂಪವನ್ನ ಬದಲಾವಣೆ ಮಾಡ್ಬೇಕು. ನಾವು ಕೇಳ್ಕೊ, ನೀನ್ ಹೇಗಿದ್ದೇಳಂತ ಕೇಳ್ಕೊ. ನೀನು ಬಹುರೂಪ ನೀನಿದ್ರೆ ಏಕರೂಪ ನಾನು. ಏಕಂ ಏವಂ ತದ್ವೈತಂ ಪರಬ್ರಹ್ಮ. ನಾನು ಬದಲಾವಣೆ ಆಗಿಲ್ಲ ನೋಡು. ತಾಯಿ ಗರ್ಭದಾಗ ಹಂಗೀನಿ, ಹೊರಗೆ ಹಂಗೀನಿ, ಶಿಶುವಾದಾಗ ಹಂಗೀನಿ, ಬಾಲ್ಯದಲ್ಲಿ ಹಂಗೀನಿ, ಯೌವನದಲ್ಲಿ ಹಂಗೀನಿ, ಮಕ್ಕಳನ್ನ ಹಂಗೀನಿ. ಹುಟ್ಟುವಾಗ ಹೆಂಗೇನಿ, ಸಾಯುವಾಗ ಹಂಗೇ ಇರೋ ನಾನು. ಅದಕ್ಕೆ ಮತ್ತೇನಪ್ಪ ಇಲ್ಲ ಏನಂದ್ರೆ ಇವತ್ತ ಬಗೆಹರಿಸ್ಬಿಡ. ನ್ಯಾಯ ಬಗೆಹರಿಸ್ಬೇಕಾದ್ರೆ ಬರ್ತಾವ. ಇಲ್ಲಪ್ಪ ಇದು ಏನಂದ್ರೆ ಇವತ್ತ ಬಗೆಹರಿಸ್ಬಿಡ. ಏನಾದ ಎಲ್ಲ ಹೇಳ್ಬೇಕ. ನಿನಗೇನು ಬರೋದಾದ, ಇದರಿಂದ ನನಗೇನು ಬರೋದಾದ ಎಲ್ಲ ಸುತ್ತ. ಯಾಕಂದ್ರೆ ಇವತ್ತ ಕಟ್ಟೋಯ್ತಲ್ಲ ಸಂಬಂಧ ಅಂದಾಗ ಮತ್ತೆ ಹೇಳ್ತಾರ ಅವ್ರು, ಕೆಡುವೆ ನೀನು ಕೆಟ್ಟ ಹೋಗ್ತಿದ್ದಿ. ಹೆಂಗ್ ಕೆಡ್ತಿದ್ದಿ? ಹಾಲು ಕೆಟ್ಟು ಮೊಸರಾದಂತೆ ಷಟ್ಭಾವ ವಿಕಾರದಿಂದ ನೀನು ಕೆಟ್ಟು ಹೋಗ್ತಿ. ಅಸ್ಥಿತೆ ಜಾಯಿತೆ ವರ್ಧತೆ ಪರಿಣಮಿತೆ ಅಪಕ್ಷಯತೆ ವಿನಶ್ಯತೆ. ನೀನು ಕೆಟ್ಟು ಹೋಗ್ತಿದ್ದಿ. ನೀ ಎಂದು ಕೆಟ್ಟಿದ್ದೇನು ಹೇಳ್ತಾರ ಅವರು. ಕೆಡವೆ ನೀನು ಎಂದೆಂದು ನಿತ್ಯ ನಾನು. ಎಂದೆಂದು ಅಂದ್ರೆ ವರ್ತಮಾನ ಕಾಲದಲ್ಲಿ ತೋರಿ ಕೆಟ್ಟು ಹೋಗುವುದು ನೀನು. ಭೂತಕಾಲ, ಭವಿಷ್ಯತ್ತು, ವರ್ತಮಾನ ಮೂರು ಕಾಲದಲ್ಲಿ ಇರುವುದು ನಾನು. ನನ್ನ ಗುಣ ನಿನ್ನ ಗುಣ ಒಂದ್ಯಾವೆ. ನನ್ನವರ ಪ್ರೇಮ ಕಡಬಾರ್ದಂತಿದ್ದರು ಅಂದರೆ ಮತ್ತೆ ಒಂದು ಅವಸ್ಥೆಯೊಳಗಿರುತ್ತೆ ನೀನು ಹೇಗಿದ್ದಿ? ಒಂದು ಅವಸ್ಥೆಯೊಳಿದ್ದಿ. ದೇಹ ಜಾಗೃತ ಅವಸ್ಥೆಯಲ್ಲಿ ಮಾತ್ರ ಆದಿಲ್ಲ.
ಅದಕ್ಕೆ ಒಂದು ಅವಸ್ಥೆ ಅಂದ್ರು. ಒಂದು ಅವಸ್ಥೆಯಲ್ಲಿ ಎಲ್ಲ ಒಂದ್ ಕಡೆ ಇರೋ ನೀನು ನಿಂದೆ ನೋಡಿದ ನನಗಿಲ್ಲ, ಈ ಒಬ್ಬನೇ ನೀನ್ ಏನು ಮಾಡಕ್ಕೆ? ಯಾಕೆ ನಾವು ಬಹಳ ಮಂದಿ ಪ್ರಪಂಚದಾಗ ಅಂತೀವಲ್ಲ, ಅದ್ರಾಗ ಇಲ್ಲಿ ಒಂದು ಅವಸ್ಥೆಗಳು ಇರುವೆ. ನೀನ್ ಹೆಂಗಿದ್ದಪ್ಪ? ಅಖಿಳ ಅವಸ್ಥೆಯೊಳಗೆ ಇರುತ್ತೀಯೇ ನಾನು. ಜಾಗ್ರದಲ್ಲೇ ನಾನೇನಿ, ಸ್ವಪ್ನದಲ್ಲಿ ನಾನೇನಿ, ಸುಸತ್ಯಲ್ಲಿ ನಾನೇನಿ ಅಂದಾಗ ಜನರೊಡನೆ ಸಮಾಗಮ, ಮತ್ತೆ ನಾನೇ ಕ್ರಮ ಅನ್ನುವಂತ ಭಾವದಿಂದ ಹೇಳಿಕೊಳ್ಳಲ್ಲ. ಇನ್ನೇ ನಾವು ಹೇಳಪ್ಪ ನೋಡ ಮುಗಿಲಿ ಅಂದಾಗ ಭೂತ ವಿಕೃತಿ ಅಂದವಿನಕ್ಕೆ ನೀನು. ಭೂತ ವಿಕೃತಿ ಪಂಚ ಮಹಾಭೂತಗಳು ವಿಕಾರವನ್ನ ಹೊಂದಿದಾಗ ಆ ವಿಕೃತಿಯಿಂದ ಹುಟ್ಟಿದಂತ ಪಂಚ ಮಹಾಭೂತಗಳಿಂದ ಕೂಡಿದವನು ನೀನು. ಆಮೇಲೆ ನಿರ್ವಿಕೃತಿನ ನನಗೆ ಯಾವ ವಿಕೃತಿಗಳಿಲ್ಲ. ಪಂಚಮಾತ್ಮ ವಿಕೃತಿ ಆದ್ರೂ ಕೂಡ ಬಹಳ ಚಂದ ಅದ, ಅದಕ್ಕೆ ಬಹಳ ನೆಲೆಸ್ತಾರ. ಆ ಪ್ರಶ್ನೆಗೆ ಇಲ್ಲಿ ಬಂದದ್ದು ಆ ಮಟ್ಟದಲ್ಲಿ ನಿಂತು ಹೇಳುವಂತ ಮಾತು. ಅದಕ್ಕೆ ಹೋಗುವ ಮತ್ತೆ ಕೆಳಗೆ ಬರಕ್ಕಿಲ್ಲ, ಅವೇ ಬಂದಾಗ ಮಾತಾಡೋದಿಲ್ಲ ಅಂತಲ್ಲ. ಮತ್ತೆ ಕುಂದು ಹೆಚ್ಚು ನೀನು. ಈಗ ಕುಂದು ಕೊರತೆ ಅನಂತ ರೀತಿ ಕುಂದುಗಳು ಉಂಟು ನಿನಗ, ಅನಂತ ರೀತಿಯ ಭಾವಗಳುಂಟು ನಿನಗ, ಅನಂತ ರೀತಿಯ ಕಷ್ಟಗಳು ಉಂಟು ನಿನಗ. ನಿನಗೆ ಕೊರತೆಗಳು ಬಹಳ ಅವ. ಏನು ಕೊರತೆ ಅದ? ಅನ್ನ ನೀರಿನ ಕೊರತೆ, ಹಸಿವು ಕೃಷಿಗಳ ಬಾಧೆ ಅಂತ ಹೇಳ. ಶಂಕರ ನೋಡು ನೀನೆಲ್ಲ ಆ ಪದ್ಯವನ್ನು ನೋಡಿದ್ರೆ ಗೊತ್ತಾಗ್ತದ ನಿನಗೆ ಎಷ್ಟು ಕೊರತೆಗಳಾವರು ತಮ್ಮಂತ. ಯಾರ ಮನೆಗೆ ಪ್ರೇಮದಿಂದ ಹೋದಾಗ ಗುರುಗಳಾಗಲಿ ಅಥವಾ ಸಂಬಂಧಿಕರಾಗಲಿ ಅವ್ರ ಮನೆಯಲ್ಲಿ ಆರಾಮಿದ್ರೇನು ಅಂತ ಕೇಳಿದಾಗ ಏನೇ ಹೇಳಿ ಎಲ್ಲ ಪರಮಾತ್ಮ ಅಂತ ಸಂತೋಷ. ಅವ್ರು ಒಂದು ವೇಳೆ ತಮ್ಮಗಾದ ಕಷ್ಟವನ್ನು ಒಂದೊಂದು ಬಿಚ್ಚಿಟ್ಟು ಹೇಳಕ್ ಹೋದ್ರೆ ಎಷ್ಟು ಕೊರತೆಗಳಾವ ಇಲ್ಲಿ. ನಾ ಬರೇ ಹೊಲ ಬೆಳಿಲ್ಲ, ಮಗ ಮಾತು ಕೇಳಿಲ್ಲ, ಮಗಳು ಸರಿಯಾಗಿ ನಡಲಿಲ್ಲ, ಹೆಂಡತಿ ಮಾತು ಕೇಳಲ್ಲ, ಅನ್ನ ನೀರಿನ ಕೊರತೆ, ವಸ್ತು ಒಡವೆ ಕೊರತೆ, ಎಲ್ಲ ಕೊರತೆಗಳು. ಅದರಂತೆ ಒಂದೇ ಮಾತಿನಲ್ಲಿ 100,000 ಕೋಟಿಗಳುಂಟು ಶಂಕರ ಅಂತ ಹೇಳ್ತಾರೆ. ಅಷ್ಟು ಕೊರತೆ ಒಂದೇ ಎರಡೇ. ಅದ್ರಂಗೆ ನೀನಿದ್ದಿ. ಇಂದು ಒಂದಾದ್ರೆ ಕೇಳಕ್ ಬರ್ತತ್ತು, ಒಂದಾದ್ರೆ ಏನನ್ನ ಮಾಡಕ್ ಬರ್ತತ್ತು. ಎಷ್ಟು ಒತ್ತಗಡ್ಡೆ ಕುಂತಿದ್ದಂದ್ರೆ ಇವತ್ತು ಬಂದು ನಿಮ್ ಮನೆಗೆ ಮತ್ತೆ ಅಂದು ಬರಂಗಿಲ್ಲ, ಆರಾಮೇನಂತ ನಾವು ಕೇಳಂಗಿಲ್ಲ ಅಂತ. ಎಷ್ಟಂತ ಕೇಳು, ಒಂದ್ಸಲ ಎರಡು ಸಲ. ಇದು ಹುಟ್ಟಿದ ಮೇಲೆ ಸಾಯುವ ಪರ್ಯಂತ ಬರೇ ಕೊರತೆ ಇದೆ. ಎಲ್ಲರಿಗೂ ಸಂಬಂಧ ಆದಲ್ಲಿ ದೇಹಕ್ಕೂ, ವೈಯಕ್ತಿಕ ಪ್ರಪಂಚಕ್ಕಲ್ಲ, ದೇಹಕ್ಕ. ಮತ್ತೆ ನೀನ್ ಹೆಂಗಿದ್ದಪ್ಪ ಅಂದ್ರೆ ಒಂದು ಹೆಚ್ಚು ನೀನು ಸಮಾನ. ಸಮ ಅಂದ್ರೆ ಒಂದು ಇಲ್ಲ, ಕೊರತೆ ಇಲ್ಲದವ ನಾವು. ಮುಗಿತೇನಪ್ಪ ಇನ್ನ ಎದ್ದೋಗಮನಂತಾರ. ಇನ್ನ ಹೇಳ್ತಿರ್ಕೊಂಡ್ರಂತ ಹೆಂಗ್ ಮುಗಿತಾರೆ? ಎಷ್ಟು ವರ್ಷ ಮಾಡ್ಕೊಂತ ಬಂದಿರಿ, ಅಷ್ಟು ಜಲ್ದಿ ಮುಗಿತಾರೆ.
ಮತ್ತೆ ಇಷ್ಟು ಜನ್ಮ ಮಾಡ್ಕೊಂತ ಬಂದದ್ದು ಇಷ್ಟಾಗಿ ಹೆಂಗ್ ಮುಗ್ತದ ಕುಂದ್ರ ಅಂತ ನಕ್ಕಳು. ಈ ಮಾಡಿದ ಕತೆ ಒಂದೊಂದು ಹೇಳ್ತಾನಂತ. ಒಂದು ಜನ್ಮದ್ದು 10 ವರ್ಷ ಹಿಂದಿಂದೇ ಮುಗಿಯುವಂತ ಕತೆ ಹೇಳಕ್, ಜನ್ಮಾಂತರ ಕತೆ ಮುಗಿತದಂತೆ. ಅದಕ್ಕೆ ಅವ್ರು ಕುಂದ್ರಿಸಿ ಕೇಳುವಂಗ ಕೇಳ್ತಾರೆ. ಕುಂತಿರ್ಬೇಕು, ಅವ್ರಿಗೆ ಆಸೆ ಇಷ್ಟೇ ಅಂತ ನಾವು ತಿಳ್ಕೊಳ್ಳಿ. ಎಷ್ಟು ನೆನಪಿಟ್ಕೊಂಡ ಅವ್ರು ಮಾಡಿದ್ದೆ ಮರ್ತೋಗ್ತದ. ಅವ್ರು ನೆನಪಿಟ್ಕೊಂಡು ಹೇಳ್ತಾರ, 6 ವಿಕಾರದ ಬಾಧೆ ಪಡುತ್ತೀನಿ. ಷಡ್ಭಾವ ವಿಕಾರಕ್ಕ ಪಡ್ತಿ ನೀನು. ಒಂದೊಂದು ವಿಕಾರದಿಂದ ಇನ್ನೊಂದು ಕಡೆ ಹೋಗುವಾಗ ಬಾಧೆಗಳು ಹೆಚ್ಚು ನಿನಗ. ತಾಯಿಯ ಗರ್ಭದಲ್ಲಿ ಬಾಧೆ, ಹೊರಗೆ ಬಂದ್ಮೇಲೆ ಅದಕ್ಕಿಂತ ಹೆಚ್ಚಾಯ್ತು ನೋಡು ಬಾಧೆ. ಶಿಶುವಾವಸ್ಥೆ ಬಂದಿ, ಅಲ್ಲಿ ಬಾಧೆ ಹೆಚ್ಚಾಯ್ತು. ಬಾಲಕಾವಸ್ಥೆಯಲ್ಲಿ ಹೆಚ್ಚಾಯ್ತು. ಯೌವನದಲ್ಲಿ ಅತಿ ಹೆಚ್ಚಾಯ್ತು. ಯೌವನದಲ್ಲಿ ಅತಿ ಹೆಚ್ಚಾದಂತ ಪ್ರಾಯದ ಗಾಯ. ಆ ಗಾಯವನ್ನ ಮಾಸಬೇಕು. ಆ ಗಾಯವನ್ನ ಗುಣಪಡಿಸಬೇಕಾದ್ರೆ ಗಾಯ ಎಂದೋ ಯೌವನದಾಗ ಮುಪ್ಪಾವುದ್ರು ಕೂಡ ಆ ಗಾಯ ನಮ್ಗೆ ನೋವು ಕೊಡ್ತಾವ. ಕೇಳ್ತದೆ ಕೆಲಸ ಸಣ್ಣದರಿಗೆ ಬಿದ್ದಿಂದ. ಅದೇ ತಮ್ಮ ಸಣ್ಣವರಾಗಿ ಬಿದ್ದಿದ್ದಿ, ಈಗ ಮುದುಕಾಗಿದ್ದಲ್ಲಿ ಈಗ ಯಾಕೆ ಆ ಭಾಗ ಈಗ ನಮ್ಮ ಅನುಭವ ಬರ್ತಾವಿಲ್ಲ. ಸಣ್ಣವರಿದ್ದಾಗ ಮಾಡಿದ್ರೆ ಅವಾಗ ಆಗ ಬಾಧೆ, ಈಗ ದೊಡ್ಡವರಾಗ ಆಗ್ಬಾರ್ದು. ಇಲ್ರಿ ಅವಾಗ ಬಿದ್ದ ಪೆಟ್ಟು ಇವಾಗಲೂ ನೋವು. ಅದಕ್ಕಾಗಿ ವಿಕಾರದ 6 ತರದ ವಿಕಾರದ ಬಾಧೆ. ನೀನೇನಪ್ಪ, ನೀನೇ ದೊಡ್ಡ ಮನುಷ್ಯ, ನೋಡ್ಬಿಡ್ತಲ್ಲ ಒಬ್ರು ಯಾರು ಕೇಳ, ನೀ ಕೇಳ. ಅವ್ರು ಸುಮ್ಮನೆ ಇರ್ತಾರ. ಹೇಳೋದಕ್ಕೆಲ್ಲ ಚೆಲ್ಲಾಡ್ತದೆ, ಗೊತ್ತಿಲ್ಲ. ಆಯ್ತು, 6 ವಿಕಾರದ ಬಾಧೆ ಪಡುತ್ತೀಯ ನೀನು. ನೋಡುವ ಅವಕ್ಕೆ ನಾವು ಬೇರೆಯಾಗಿ. ನೀನಂಗಂದ್ರೆ ನಿನಗೆ ವಿಕಾರ ಏನಾವಲ್ಲ, ಆ ವಿಕಾರಕ್ಕೆ ಬೇರೆಯಾಗಿ ಇರೋಣ. ಅದಕ್ಕೆ ಸಾಕ್ಷಿ. ಮತ್ತೆ ದೃಶ್ಯವಾಗಿ ತೋರುವೆ ನೀನು ಅಲ್ಲಿ. ಎಲ್ಲರಿಗೂ ಕಾಣ್ತಿದ್ದ, ಹೆಂಡತಿಗೆ ಕಾಣ್ತಿದ್ದೆ, ಮಕ್ಕಳಿಗೆ ಕಾಣ್ತಿದ್ದೆ, ಮೊಮ್ಮಕ್ಕಳಿಗೆ ಕಾಣ್ತಿದ್ದೆ, ಬಂದು ಬಳಗ ಓಣಿಯಲ್ಲಿ ಕೇರಿಯಲ್ಲಿ ಎಲ್ಲರಿಗೂ ಕಾಣ್ತಿದ್ದೆ. ನೋಡಿರಲಿಲ್ಲ ಬರ್ತದೆ, ನಾವು ನೋಡಿದ್ವಿ. ಯಾಕಂತಾರ ನಾವು ಕಾಣ್ತೀವಿ ಅಂತ ಅವ್ರು ನೋಡ್ಯಾರ, ನೋಡೋದಕ್ಕೆ ಹೇಳ್ತಾರ ನಾವು ಕಂಡೀವಿ. ಆದ್ರೆ ನೀನಪ್ಪ ಕಾಣಂಗಿಲ್ಲ. ಇಲ್ಲ, ನಾನು ಹೇಗೆಂದ್ರೆ ಲುಕ್ಕು ಋಷಗಳ ಹೇಯ. ಈಗ ದೃಶ್ಯವಾದ ಪದಾರ್ಥ ಅಂದ್ರೆ ನೋಡಿಸಿಕೊಂಬುವುದಲ್ಲ, ಕಾಣುವುದೆಲ್ಲವನ್ನು ನೋಡುವುದು ನಾವು. ಅದಕ್ಕೆ ಭಗವಂತ ಪರಮಾತ್ಮ ಏನು ನೋಡೋದಿಲ್ಲ ಅಂತ ಬೇಕವ, ಕಾಣುವುದೆಲ್ಲ ಎಲ್ಲವನ್ನ ನೋಡುವವನು ಸದಾ ಕಾಲ ಜಾಗೃತನಾಗಿ ನಮ್ಮಲ್ಲಿಯೇ ಇರಬಹುದು ವಿನಃ. ಮತ್ತೆ ಎಷ್ಟು ಸೂಕ್ಷ್ಮನ ಅಂದ್ರೆ ಯಮಧರ್ಮ, ಮೃತ್ಯು ದೇವತೆ ಮತ್ತು ಯಮಕಿಂಕರದಕ್ಕಿಂತ ಸೂಕ್ಷ್ಮ. ಅವ್ರು ಬಹಳ ಸೂಕ್ಷ್ಮ. ಅವ್ರು ಯಾವಾಗ ಈ ಜೀವದ ಪ್ರಾಣ ಹೋಗ್ತದಂತ ಗೊತ್ತಿದ್ದ ಆವಾಗ ಬರ್ತಾರೆ. ಅಲ್ಲಿವರೆಗೆ ಗೊತ್ತಾಗ ತಲೆ ಕೆಡಿಸಂಗಿಲ್ಲ. ಆದ್ರೆ ನಮ್ಮಲ್ಲಿರ್ತಕ್ಕಂಥ ಏನು ಪರಮಾತ್ಮ ಅನ್ನಲ್ಲ, ಸದಾಕಾಲ
ಜಾಗ್ರದಾಗ ನೋಡ್ತಾನ, ಸ್ವಪ್ನವನ್ನ ನೋಡ್ತಾನ, ಸುಸುಪ್ತಿನ ನೋಡ್ತಾನ. ನಮ್ಮನ್ನೇ ಸದಾಕಾಲ ನಮ್ಮನ್ನೇ ನೋಡ್ತಾನಂದ್ರೆ ನಾವ್ ಬೇರೆ ಕಡೆ ಹೋಗಿ ಏನಾನ ಮಾಡಿದ್ರೆ ನೋಡಂಗಿಲ್ಲ ಅಂತ ಬಹಳ ನೆಗೆಟಿವ್. ಇಲ್ಲ ನಮ್ಮ ನೋಡ್ತಾನೆ ನಾವು ಮಾಡ್ಬೋದು ತಪ್ಪು, ಆದ್ರೆ ಲಕ್ಷ್ಯದಲ್ಲಿ ನಂತರ ಅಲ್ಲ. ಮತ್ತೆ ನೀನು ರುಜಗಳ ರುಜ ಅಂದ್ರೆ ರೋಗ, ಆ ರೋಗದ ಹೇರು ಆಗರ. ಆಗರ ಅಂದ್ರೆ ಸಮುದ್ರದ ಸಾಗರ. ಸಾಗರ ಅಂತ ಯಾಕೆ ಕರಿತೀವಿ? ಅಷ್ಟು ನೀರು ಕುಡಿಯೋದಕ್ಕೆ ಸಾಗರ, ಅಷ್ಟು ರೋಗದಿಂದ ಕೂಡೋದಕ್ಕೆ ಇದಕ್ಕೆ ಆಗರ ಅಂತ ನಿನಗಾದಿಲ್ಲ. ನನಗೆ ವಿಚಾರತೆ ಸೌಖ್ಯ ವಿಚಾರ ಮಾಡಿ ನೋಡ್ರಿ. ಹೇಳದ ಹೌದಲ್ಲ ಅಂತ ಮಾಡ್ರಿ. ಮಾಡಿದ್ರೆ ಒಬ್ಬರೇ ನಾನು ದುಃಖದಿಂದ ಕೂಡಲ್ಲ ಸುಖವಾಗಿ ನನಗೆ ರೋಗ ಯಾವುದು ಒಂದು ಹಾನಿ. ಮತ್ತೆ ಹೇಯವದು ನೀನು ಹೇಗಿದ್ದಿ? ಹೇಯ ಅಂದ್ರು. ಹೇ ಅಂದ್ರೆ ಪಾಪ, ಹೇಯ ಅಂದ್ರೆ ನರಕ ಸದೃಶ್ಯವಾಗಿರತಕ್ಕಂತ ಎಲ್ಲ ವಲಸಿನಿಂದ ಕೂಡಿದಂಥವು. ದೇಹದಿಗೆ ಮುತ್ಕುರಕ್ಕೆ ನಾವೇನಿಲ್ಲ. ಅದರಂತೆ ನಾನು ಪಾಪರಹಿತವಾದ ಆತ್ಮ. ಪಾಪ ಪಾಪಾನುಗುಣದಿಂದ ಪಾಪದಿಂದ ರಕ್ತ ಮಾಂಸ ಹೊತ್ತಕೊಂಡು ತಿರುಗಾಡ್ತೈತಿ. ಯಾರನ್ನ ಚೀಲದಾಗ 1 kg ಮಾಂಸ ತಂದ 1 ಮೀನು ಬೇಕಂಬಂದ್ರೆ ಇಲ್ಲಿದ್ದ ನಾವೇ ಅವ್ರ ಮೀನ ತಿಂತ ಅವ್ರ ಮನೆ ಕಂಡಾಗುತ್ತೆ. ಅಲ್ಲಿ ನೋಡಿದ್ರೆ ಮೂಗು ಮುಚ್ಚಿ, ಇಲ್ಲಿ ನೋಡಿದ್ರೆ ಮೂಗು ಮುಚ್ಚಿ. ಮತ್ತೆ ಈ ದೇಹ ಹೊತ್ತುಗಳು ತಿರುಗಾಡ್ತವಲ್ಲ, ಇದು ಏನ ಸದಾಕಾಲ ಅವ್ರು ಯಾವಾಗ ಆಚರಣೆ ಕಮ್ಮಿ ತಿಂತ ಸರಿ ಪರಿ ಬಂದ ತಿಂತರು ಹೋಗ್ಲಿ ಬಿಡು, ತಿನ್ನಬಾರ್ದು. ತಿಂದ್ರು ಪರವಾಗಿಲ್ಲ. ಯಾವಾಗ ಪಕ್ಕದ ಮನೆಯಲ್ಲಿ ಏನ ಮಾಡ್ಕೊಂತಿದ್ರೆ ವಾಸನೆ ಬರ್ತದ, ಎಂತ ನೀಚ. ಮತ್ತೆ ಇಂಥ ನೀಚ ದೇಹವನ್ನ ಹೊತ್ತುಕೊಂಡು ಸದಾಕಾಲ ಮಾಂಸದ ಮೀನರಗ ಉಚ್ಚ ಮತ್ತೆ ಮೂತ್ರದಲ್ಲಿ ವಾಸನೆ ನೀನು ನಾನು ಮಿಥ್ಯೆ ಮಾಯನೇನು. ಮಾಯೆ ಮಿಥ್ಯ ಅಂದ್ರ ನೀನೇನು ಮಿಥ್ಯಾಕ, ಮಾಯನೇ ಮಿಥ್ಯ. ನೀನೇನು ಹೇಳಕ್ ಬಂದಿದ್ದು ನಿಮ್ಮಪ್ಪನೇ ಹಂಗಾನಂದ ನೀನ್ ಹಂಗೆ ಅನ್ನೋದು ಮೊದ್ಲೇ ಗೊತ್ತದ ಹೋಗಂಗಿಲ್ಲ. ನಿಮ್ಮಪ್ಪನ ಬರೀ ಇದ್ರಾಗ ಹೋದ್ಮೇಲೆ ನೀನೇನು ಅದನ್ನು ಸಂಪೂರ್ಣ ಬರ್ತೀವಿ. ಅದಕ್ಕೆ ಹುಟ್ಟಿದ್ದಂತೆ ಹೆಂಗೆ ಅಂತಿಲ್ಲ ಸಂಸಾರ. ಅದಕ್ಕೆ ಪರಮಾರ್ಥದಲ್ಲಿ ಮಹಾತ್ಮ ಹೇಳ್ತಾರ ನೋಡು, ಮಿಥ್ಯೆ ಮಾಹಿತಿ. ನಿಮ್ಮಪ್ಪನೇ ಹಂಗಂದ್ಮೇಲೆ ನಿಂದೆ ಹೋಗಂತ ಶರೀರ ನಿಂದೇನೋ ಕಾರಣ ಮಾಯೇನ ಹಂಗಾದ್ರೆ ಅದೇ ಸುಳ್ಳು. ನೀನೇನ್ ಸತ್ಯ ಹೋಗಂದ್ಬಿಡ್ತು. ಅದರಂತೆ ಮಾಯಾರಹಿತ. ನೀನ್ಯಾರು ಅಂದ್ರೆ ಮಾಯಾರಹಿತ ಶಂಭುಲಿಂಗನಾಥನು. ಮಾಯಾ ಸಹಿತ ದೇಹವೀನು, ಮಾಯಾರಹಿತವಾಗಿರ್ತಕ್ಕಂಥ ಶಂಭುಲಿಂಗವೇ ನಾನು ಅಂತ
ಈ ಒಂದು ಅದ್ಭುತವಾದ ಪದ್ಯವನ್ನು ರಚನೆ ಮಾಡಿದ್ರು. ಕೈಗಟ್ಟಿ ಬೇಡಾಗ ಬಂದನಂತೆ ಕೈ ತುಂಬ ನೀಡಬೇಕಂತ ನಿಜವಾದ ಭಾವ. ಹಸಿವಾಗಿರಂತ ಬಂದ ಜಂಗಮನಿಗೆ ಹೊಟ್ಟೆ ತುಂಬ ಊಟ ನೀಡುವುದೇ ಧರ್ಮ. ಅದರಂತೆ ಆಧ್ಯಾತ್ಮಿಕದ ಹಸಿವಿನಿಂದ ಬಂದಡಂದ್ಮೇಲೆ ಅವರಿಗೆ ನೆತ್ತೆ ತುಂಬ ಅವ್ರಿಗೆ ಜ್ಞಾನ ಆಗ್ಲಿ ಅಂತಕ್ಕಂಥ ಭಾವದಿಂದ ಬಿಚ್ಚಿ 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 ಆ ಪದ್ಯಗಳನ್ನು ರಚಿಸಿ ಅವ್ರ ಕೈ ಕೊಡುತ್ತಂತ ವಿಚಾರ ಮಾಡಿದ್ರು. ಕೊನೆಗೆ ಹೇಳಿದ್ರು, ಕಾಯವೇ ಇಷ್ಟ ಕೇಳಿದಪ್ಪ, ಈಗ ವಿಚಾರ ಮಾಡ, ನೀನ್ ಯಾರನ್ನ ವಿಚಾರ ಮಾಡ. ಈಗ ಭಾಗ ಮಾಡಿ, ಈಗ ನೀನ್ ಯಾರ ನಾನು ಯಾರ ನೀವ್ ವಿಚಾರ ಮಾಡಿ ಹೇಳ್ರಿ, ನಾವು ಹೋಗ್ತೇವಿ. ಅವ್ರಿಗೆ ಯಾವ ಸಂಬಂಧ ಇಲ್ಲೆಲ್ಲ ಯಾರ ಕಡೆಯಿಂದ ಒಂದು ಚೂರಾದ ಸಂಬಂಧ ಆಗ್ತದೆ, ನಾವು ಹೋಗ್ತೀವಿ. ಯಾರ ಕಡೆಯಿಂದ ಸಂಬಂಧ ಇಲ್ಲ, ಸಹಕಾರವಿಲ್ಲ. ಅಂತವರು ಸಂಬಂಧ ಆದ ನಿಮಗ ಸಂಬಂಧಿಕರೇ ನಮಗ ನಿಮ್ಮ ಆಸ್ತಿಯಲ್ಲಿ ನಮಗೆ ಭಾಗ ಕೊಡಂದ್ರೆ ಕೊಡ್ತಾರೆ. ಸಂಬಂಧ ಏನ ಹೇಳ್ರು, ಅವ್ರಿಗೆ ಮಗನು, ಮಗಳು, ಅಣ್ಣನು, ತಮ್ಮನು, ತಂದೆನು, ತಾಯಿನು, ಏನಾದ್ರೂ ಒಂದು ಸಂಬಂಧ ಇದ್ದಾಗ ಅಲ್ಲಿ ಕೊಡುವ ತರುವ ವ್ಯವಹಾರ. ಅದರಂತೆ ನಿನ್ನೆ ನನಗೆ ಸಂಬಂಧ ಏನಾದ ಹೇಳು, ಎಲ್ಲಿ ನಮ್ಗೆ ಅವ್ರ ಸಂಬಂಧ ಏನಾದ್ರೂ ಆಸ್ತಿ ಬೇಕಂದ್ರೆ ಅದೆಷ್ಟು ಅಜ್ಞಾನದ ಮಾತಾಡುತ್ತದೆಯೋ ಅದರಂತೆ ಇಲ್ಲಿ ಎಲೈ ದೇಹವೇ ಮೊದಲಿನಂತೆ ನನ್ನ ಜೊತೆಯಲ್ಲಿ ಇದ್ದು ನನ್ನಂತೆ ವರ್ತನೆ ಮಾಡಿ ನನಗೆ ಮೋಸವನ್ನ ಮಾಡಿಸಿ ಇನ್ನು ನಿನ್ನ ಸಮರಸ ಇನ್ನೆಲ್ಲಿದೆ. ಆ ಕಾರಣ ನನ್ನ ದೇಹವನ್ನೇ ಬಿಟ್ಟು ದೇಹವನ್ನ ಅರಿಯುವಂತ ಆತ್ಮ ಸ್ವರೂಪದಲ್ಲಿ ನಿಂತು ಆ ಸ್ವರೂಪದಲ್ಲಿ ತಮ್ಮ ದೇಹಕ್ಕೆ ತಾವೇ ಹೇಳಿಕೊಂಡಂತ ಮಾತಿದೆ. ನಮಗೆ ಹೇಳ್ಬೇಕಂತ ಹೊರಟಿಲ್ಲ ಅವರು. ತಮ್ಮ ದೇಹದಲ್ಲೇ ತಾವು ತಮ್ಮ ಸ್ವರೂಪದ ಅಗ್ರಸ್ಥಾನದಲ್ಲಿ ನಿಂತು ಅಲ್ಲಿವರೆಗೂ ಸಂಬಂಧಪಟ್ಟಂತ ದೇಹವನ್ನು ನೋಡಿ ಅವರು ಆಡಿದಂತ ಮಾತು ಘಟವೇ ಖುಷಿ ಘಟದಿಂದಲೂ ಮುಂದಿನ ಸಮರ್ಪಣೆ. ಹಾಗಾಗಿ ನಾವು ಕೂಡ ಬಹಳ ಇದಕ್ಕಿಂತ ಚಂದ ಮಹಾತ್ಮರು ಬಹಳ ಚಂದ ಒಂದೊಂದು ಮಾತಿಗೆ ಎಷ್ಟೋ ಉದಾಹರಣೆಗಳನ್ನು ಹೇಳಿ ಅಷ್ಟೇ ನಮ್ಮ ದೇಹದ ದೃಷ್ಟಿಯನ್ನಿಟ್ಟುಕೊಂಡು ನಾವು ನಮ್ಮ ದೇಹಕ್ಕೆ ಹೇಳುವಂತ ಮಾತುಗಳಾಗಬೇಕಿಲ್ಲ, ಉಪದೇಶ ಆಗಿ ಉಳಿಬಾರದು. ಉಪದೇಶ ಆಗಿ ಉಳಿಬಾರದು. ಉಪದೇಶ ಏನ್ ಮಾಡ್ತಾವ, ಉಪದ್ರವ ಕೊಡ್ತಾವ. ಉಪದೇಶ ಉಪದ್ರವ ಕೊಡ್ತಾವ. ಉಪದೇಶ ಮಾಡಬಾರದಂತಲ್ಲ, ನಮ್ಮ ದೇಹಕ್ಕೆ ನಾವು ಈ ಒಂದು ವಿಚಾರವನ್ನು ಮಾಡಿ ಹೇಳಿದಾಗ ಈ ದೇಹದ ಮಾಯ, ಮೋಹಜಾಲ ಮತ್ತು ಮೋಹ ಮಮಕಾರಗಳನ್ನು ನಾಶ ಮಾಡಿ ನಮ್ಮ ಸ್ವರೂಪದ ನಿಷ್ಠೆಯಲ್ಲಿ ನಿಲ್ಲುವಂತ ಸ್ಥಿತಿ ಬರ್ತದ. ಅದಕ್ಕಾಗಿ ಏನ್ ಮಾಡ್ತೀವಿ, ಬಹಳ ಹೇಳ್ತೀವಿ, ಬಹಳ ಕೇಳ್ತೀವಿ. ಇವರು ನಿಂಗೆ ಹೇಳ್ಯಾರ,
ನಿಜಗುಣ ಹೇಳ್ಯಾರ. ಅಂದರೆ ನಿಜಗುಣರಂತ ಸ್ಥಿತಿ ಬರಬೇಕು ಅಂತ. ಇಲ್ಲಿ ಸಮಯ ಆಯಿತು, ಪದ್ಯರು ಮುಗಿದು, ಸುಮ್ಮನೆ ಸಂಕ್ಷಿಪ್ತ ನಾವು ವಿಚಾರ ಮಾಡೋಣ. ಮತ್ತೆ ನಾಳೆ ದಿನ ನಾವು ಎಲ್ಲರೂ ಮುಂದೆ ಬರುವಂತ ಅವರ ಚಿಂತೆಯನ್ನ ಕೇಳಿ ಕೃತಾರ್ಥರಾಗೋಣ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿಗೆ ಮುಂದೆ ಗುರುದೇವ ಪರಿಪಕ್ವ ಹೃದಯ